ನಮಸ್ತೆ ಸರ್. ನಮಸ್ತೆ. ಹೇಳಿಮ್ಮ, ಏನಾಗಬೇಕಾಯಿತು? ಸರ್ ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಸಾಹೇಬ್ರಿಲ್ವಾ ಸರ್? ಇದ್ದಾರೆ, ಬನ್ನಿ. ಯಾವುದ್ರ ಬಗ್ಗೆ ಕಂಪ್ಲೇಂಟ್ ಕೊಡಬೇಕು? ಏನು ಸಮಸ್ಯೆ? ಏನಿಲ್ಲ ಸರ್, ಹಿಂಗೆ ಇವನಿಗೆ ಯಾರೋ ಒಬ್ಬ ಮೋಸ ಮಾಡಿದ್ದಾನೆ. ಇವಾಗ ಇವಳಿಗೆ ಇಷ್ಟ ಇಲ್ಲ, ಡೈವರ್ಸ್ ಕೊಡಿ ಅಂದ್ರೂ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಇವಾಗ ಕಂಪ್ಲೇಂಟ್ ಕೊಡ್ತಾ ಇರೋದು ಸರ್. ನಿಮಿಷ ಇರಿ, ಸಾಹೇಬ್ರನ್ನ ಕರಿತೀನಿ. ಇದ್ದಾರೆ, ಕರಿತೀನಿ, ಒಂದು 5 ನಿಮಿಷ. ಸರ್ ಬನ್ನಿ ಸರ್, ಇಲ್ಲಿ ಯಾವುದೋ ಕಂಪ್ಲೇಂಟ್ ಬಂದಿದೆ. ಅದೇನು ಕೇಳಪ್ಪ. ಬನ್ನಿ ಸರ್, ಬನ್ನಿ. ಏನು ಸಮಸ್ಯೆ? ಏನು ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿರೋದು? ಸರ್, ಹಿಂಗೆ ಯಾರೋ ಒಬ್ಬ ನನಗೆ ತುಂಬ ಮೋಸ ಮಾಡಿಬಿಟ್ಟಿದ್ದಾನೆ ಸರ್. ಅವನು ನನಗೆ ಇವಾಗ ಡೈವರ್ಸ್ ಕೊಡಲ್ಲ ಅಂತ ಆಟ ಆಡಿಸ್ತಾ ಇದ್ದಾನೆ. ಮದುವೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಂದು ಅಷ್ಟೈತೆ ಇಷ್ಟೈತೆ ಒಡವೆ ಐತೆ ದುಡ್ಡು ಐತೆ ಅಂತೇಳಿ ಸುಮ್ಮನೆ ಏನೇನೋ ಹೇಳಿ ಎಷ್ಟೆಲ್ಲ ನನಗೆ ಮೋಸ ಮಾಡಿದೆ ಸರ್. ಇವಾಗ ಅವರಮ್ಮ ಅವ್ರು ಯಾರೂ ಸರ್ ಇಲ್ಲ, ನನಗೆ ಅಲ್ಲಿರೋದಕ್ಕೆ ಇಷ್ಟ ಇಲ್ಲ ಸರ್. ಅದಕ್ಕೆ ನಾನು ಡೈವರ್ಸ್ ಕೊಡಬೇಕು ಅಂತ ಇದ್ದೀನಿ ಸರ್. ಪ್ಲೀಸ್ ಸರ್, ಇವಾಗ ಈ ಕಂಪ್ಲೇಂಟ್ ತೊಗೊಂಡು ನನಗೆ ಅಲ್ಲಿಂದ ಹೆಂಗಾದರೂ ನೀವು ಡೈವರ್ಸ್ ಕೊಡಿಸಿ ಸರ್. ಅಲ್ಲಮ್ಮ, ನೀವು ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು. ಮದುವೆ ಮಾಡ್ಕೊಂಡ್ಮೇಲೆ ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದೀರಲ್ಲ. ನೀವೇನೋ ತಿಳ್ಕೊಳ್ದಲ್ಲೇ ಹೇಗೆ ಮದುವೆ ಆದ್ರಿ? ಅವರೇನೋ ಹೇಳ್ತಾರೆ. ಹಾಂ, ನೀವು ಎಂಥವ್ರಮ್ಮ? ನಿಮಗೆ ಪ್ರಜ್ಞೆ ಬೇಡವಾ? ಹಾಂ, ಇವಾಗಿನ ಕಾಲದಲ್ಲಿ ಮೋಸನೇ ತುಂಬಿದೆ. ಐತೆ ಅಂದ ಮಾತ್ರಕ್ಕೆ ನೀವು ನಂಬಿಡೋದಲ್ಲ. ಅದರೊಳಗಿಂದ ಏನಿದೆ ಅಂತೇಳಿ ಎಲ್ಲ ವಿಚಾರಣೆ ಮಾಡಬೇಕು, ನೋಡಬೇಕು. ಇವ್ರು ಯಾರು? ನಿಮ್ಮ ಜೊತೆ ಬಂದಿರೋದು ಇವ್ರು ಯಾರು? ಮಣ್ಣ ಸರ್, ನಮ್ಮ ದೊಡ್ಡಮ್ಮನ ಮಗ ಇವನು, ಸಂಜಣ್ಣ ಅಂತ ಹೇಳಿ. ಇವನು ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಸರ್. ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು ನನಗೆ ಈ ರೀತಿ ಮೋಸ ಮಾಡಿದ್ದಾರೆ ಸರ್. ನನಗೆ ನ್ಯಾಯ ಕೊಡಿಸ್ಬೇಕು ನೀವೇನೆ. ಅಲ್ಲಿರೋಕ್ಕಾಗ್ತಿಲ್ಲ ಸರ್ ನನಗೆ. ಅದಕ್ಕೆ ನಾನು ಬಂದು ನನ್ನ ತವ್ರ ಮನೇಲಿದ್ದೀನಿ. ಇವಾಗ ನಾನು ನಮ್ಮಮ್ಮ ಇಬ್ಬರೇ ಸರ್ ಇರೋದು ನಮ್ಮ ಮನೇಲಿ. ಇವಾಗ ನಮ್ಮಂಥ ಬಡವ್ರಿಗೆ ಈ ರೀತಿ ಮೋಸ ಆದರೆ ಹೆಂಗೆ ಸರ್? ಈ ರೀತಿ ಮೋಸ ಮಾಡಬಾರ್ದು ಸರ್ ನಮ್ಮಂಥ ಬಡವ್ರಿಗೆ. ತುಂಬ ನನಗೆ ಬೇಜಾರಾಗಿದೆ ಸರ್. ನೋಡಮ್ಮ, ಇನ್ನೂ ಚಿಕ್ಕ ವಯಸ್ಸು. ಇಷ್ಟು ವಯಸ್ಸಿಗೆ ನಿನ್ನ ಜೀವನ ಹಾಳು ಮಾಡ್ಕೊಬಿಟ್ಟು ಇವತ್ತು ಈ ರೀತಿ ಗೋಳಾಡಿದ್ರೆ ಅಲ್ಲ, ನೀವು ಯೋಚನೆ ಮಾಡಬೇಕಮ್ಮ. ಹೆಣ್ಮಕ್ಳು ಅವರೇನೋ ಐತೆ ಅಂತ ಹೇಳ್ಬಿಡ್ತಾರೆ, ನೀವು ಅದನ್ನೆಲ್ಲ ನಂಬ್ಕೊಂಡು ಕೂತ್ಕೊಂಡಿದ್ದೀರಲ್ಲ. ಹಾಂ, ಇವಾಗ ಬಂದು ಜೀವನ ಸರಿ ಮಾಡಿ ಅಂತ ಬರ್ತೀರ. ಇದು ಬಿಡಪ್ಪ, 1 ತಿಂಗಳು 2 ತಿಂಗಳಿಗೆ ಮುಗ್ದೋಗುತ್ತೆ ಅನ್ನೋ ಅಂಥದ್ದು ಕೆಲಸ ಅಲ್ಲ ಮದುವೆ ಅನ್ನೋದು. ಜೀವನ ಪರ್ಯಂತ, ಜೀವನ ಪೂರ್ತಿ ಜೊತೆಗಿರೋ ಅಂಥದ್ದು, ಸಾಯೋವರೆಗೂ ಜೊತೆಗಿರೋ ಅಂಥದ್ದು ಮದುವೆ ಅನ್ನೋದು. ಅದು ಯಾರ ಜೊತೆ ಆದರೆ, ಯಾರ ಜೊತೆ, ಯಾವ ಸಮಯದಲ್ಲಿ, ಸರಿಯಾದ ವ್ಯಕ್ತಿಯಲ್ಲಿ ಆದರೆ ಮಾತ್ರ ನಮ್ಮ ಜೀವನ ಚೆನ್ನಾಗಿರುತ್ತೆ. ಮದುವೆ ಅನ್ನೋದು ಮಾತ್ರ ಮದುವೆ ಅನ್ನೋದು ಮಾತ್ರ ಜೀವನದಲ್ಲಿ ಅತಿ ಶ್ರೇಷ್ಠವಾದದ್ದು. ಅದು ಮದುವೆ ಅನ್ನೋದು ನಮ್ಮದು ಸರಿಯಾಗಿ ಸರಿಯಾದ ವ್ಯಕ್ತಿ ಜೊತೆ ಸರಿಯಾದ ಟೈಮಲ್ಲಿ ಸರಿಯಾಗಿ ಆಗಿಬಿಟ್ರೆ ಜೀವನ ಪರ್ಯಂತ ಖುಷಿಯಾಗಿ ನೆಮ್ಮದಿಯಾಗಿರ್ಬೋದು. ನೋಡಿ, ನೀವು ಈ ವಯಸ್ಸಿಗೆ ಜೀವನ ಹಾಳು ಮಾಡ್ಕೊಬಿಟ್ರಿ, ಬಂದು ಇವಾಗ ಗೋಳಾಡ್ತಾ ಇದ್ದ. ಏನೆಲ್ಲ ಹೇಳಿದ್ರು ಅವರು? ದುಡ್ಡು ಐತೆ, ಒಡವೆ ಐತೆ, ಹಂಗೆ ನೋಡ್ಕೊಂತೀವಿ ಹಿಂಗೆ ನೋಡ್ಕೊಂತೀವಿ ಅಂತ ಏನೆಲ್ಲ ಸುಳ್ಳು ಹೇಳಿ ಎಲ್ಲ ಮದುವೆ ಮಾಡ್ಕೊಂಡ್ರು ಸರ್. ಅದಕ್ಕೆ ಇವಾಗ ಬಿಡು, ಹೋದ್ರೆ ಹೋಗ್ಲಿ ಇರೋಣ ಅಂತ ನಾನಿದ್ದೆ. ಆದರೆ ಅವರಮ್ಮ ತುಂಬ ಗಲಾಟೆ ಸರ್. ನೀನೇನು ಮಾಡ್ತೀಯ, ನೀನು ಹಂಗೆ ಹಿಂಗೆ ಅಂತ ಹೇಳಿ ಏನೇನೋ ನನ್ನ ಮೇಲೆ ಜಗಳ ಮಾಡ್ತೈತೆ. ಒಟ್ಟಿನಲ್ಲಿ ಇರೋದಕ್ಕೆ ನನಗೆ ಇಷ್ಟ ಇಲ್ಲ ಸರ್. ನನಗಿವಾಗ ಡೈವರ್ಸ್ ಬೇಕೇ ಬೇಕು. ಅವ್ರ ಹೆಸರು ಹೇಳಮ್ಮ. ಅವ್ರ ಹೆಸರೇನು? ಗಂಡನ ಹೆಸರು ಮತ್ತು ಅತ್ತೆ ಮಾವನ ಹೆಸರೆಲ್ಲ ಹೇಳಮ್ಮ. ಏನು ಎಲ್ಲ ಕಂಪ್ಲೇಂಟ್ ಬರ್ಕೊಟ್ಟು ಅವ್ರನ್ನ ವಿಚಾರಣೆ ಮಾಡ್ತೀವಿ. ಅವ್ರನ್ನ ಹೋಗಿ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಬಂದು ಅವ್ರು ಹೇಗೆ ಏನು ಎಲ್ಲ ನಾನು ನೀಟಾಗೆ ಡೀಟೇಲ್ಸ್ ತೊಗೊಂಡು ಮಾತಾಡ್ತೀನಿ. ರೀತಾ ಅಂತ ಸರ್ ನಮ್ಮ ಅತ್ತೆ ಹೆಸರು. ನನ್ನ ಗಂಡನ ಹೆಸರು ಪ್ರದೀಪ, ನಮ್ಮ ಮಾವನ ಹೆಸರು ಬಂಟಿ ಅಂತ ಹೇಳಿ. ಅವರು ಬಂಟೇಶ್ ಅಂತ ಹೇಳಿ ಎಲ್ಲರೂ ಬಂಟಿ ಬಂಟಿ ಅಂತ ಕರೀತಾರೆ. ಇವಾಗ ಅವ್ರು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಡೈವರ್ಸ್ ಮಾತ್ರ ನಾವು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಓ, ಗೊತ್ತಾಯಿತು. ರೀತಾ ಅವ್ರ ಬಗ್ಗೆ ಕೇಸ್ ಆಗಿದೆ, ತುಂಬಾ ಕೇಸ್ಗಳಿದೆ. ನೋಡಿದ್ದೀನಿ ಅವ್ರನ್ನ, ನಾನು ತುಂಬ ದಿನದಿಂದ ಇಲ್ಲೇ ಸರ್ವಿಸ್ ಆಗಿದೆ, ನೋಡಿದ್ದೀನಿ. ವರ್ಷಿತಾ ಮೇಡಮ್ ಇದ್ದಾರಲ್ಲ, ಅವರು ಗೊತ್ತಾ ನಿಮಗೆ? ಅವರು ಗೊತ್ತು ಸರ್. ಅದು ನಮ್ಮ ಈ ಕಡೆ ಇವರು ಗೊತ್ತು, ನೋಡಿದ್ದೀವಿ. ನಮ್ಮ ರಿಲೇಷನ್ನೇ ಸರ್. ಅವರು ಗೊತ್ತು ಸರ್. ಸರಿ, ಆಯಿತು. ಮೇಡಮ್ ಫೋನ್ ಮಾಡಿಬಿಟ್ಟು ಹೇಗೆ ಏನು ಎಲ್ಲ ತಿಳ್ಕೊಂಡು ನಾನು ಇನ್ಫಾರ್ಮೇಷನ್ ತೊಗೊಂಡು ಎಲ್ಲ ವಿಚಾರಣೆ ಮಾಡ್ತೀವಿ. ನಿಮಗೂ ಏನಾದ್ರೂ ವಿಚಾರಣೆ ಇದ್ದರೆ ಕರಿತೀನಿ, ಸ್ಟೇಷನಿಗೆ ಬರಬೇಕಾಗುತ್ತೆ. ಕಂಪ್ಲೇಂಟ್ ಬರೆದು ಬಿಡಿ. ಕಂಪ್ಲೇಂಟ್ ಬರೆದು ಅವ್ರ ಹೆಸರೆಲ್ಲ ಬರೆದು ಅವ್ರ ಫೋನ್ ನಂಬರ್ ಹಾಕಿ ಅವ್ರ ಅಡ್ರೆಸ್ ಹಾಕಿ ಹೋಗಿ ಎನ್ಕ್ವೈರಿ ಮಾಡ್ತೀವಿ. ಎನ್ಕ್ವೈರಿ ಮಾಡಿ ನಿಮಗೂ ಏನಾದರೂ ವಿಚಾರಣೆ ಇದ್ದಾವೆ ಸ್ಟೇಷನಿಗೆ ಹೇಳ್ತೀವಿ. ಪೊಲೀಸ್ ಸ್ಟೇಷನಿಗೆ ಬರಬೇಕಾಗುತ್ತೆ. ನೀವು ಹೋಗಿ. ನಾವು ಡೈವರ್ಸ್ ಕೊಡಲ್ಲ ಅಂತ ತುಂಬ ಕಾಟ ಕೊಡ್ತಾ ಇದ್ದಾರೆ. ಇವಳನ್ನಂತೂ ಬಾಯಿಗೆ ಬಂದಂಗೆ ಮಾತಾಡಿಸ್ತಾರೆ ಸರ್. ಬಿಡು, ಹೋಗ್ಲಿ, ಬಡವರಾದರೂ ಇರೋಣ, ಅಡ್ಜಸ್ಟ್ ಮಾಡ್ಕೊಂಡ್ರೆ ಸುಮ್ಮನಿರಲ್ಲ. ಇವಾಗ ಅವನು ಅಷ್ಟು ದುಡಿಯೋದು ಇಲ್ಲ ಸರ್. ಕೆಲ್ಸಕ್ಕೆ ಹೋಗೋದಿಲ್ಲ, ದುಡಿಯೋದಿಲ್ಲ, ಏನಿಲ್ಲ. ಜೀವನ ಹೆಂಗೆ ಮಾಡ್ತಾನೆ ಸರ್? ನಾನು ಕಟ್ಕೊಂಡ್ಮೇಲೆ ನಾವು ಬೇರೆ ಅನ್ನೋದು ಬಂದ್ರೂ ಜೀವನ ಅನ್ನೋದು ಹೆಂಗೆ ಮಾಡ್ಬೇಕು ಹೇಳಿ ಸರ್?
ಜೀವನ ಮಾಡೋಕ್ಕಾದ್ರೂ ಕೆಲಸ ಮಾಡಬೇಕಲ್ಲ ಸರ್. ಬಟ್ಟೆಗಾದ್ರೂ ಜೀವನ ಮಾಡೋಕ್ಕಾದ್ರೂ ಕೆಲಸ ಮಾಡಬೇಕಲ್ಲ. ಅದಕ್ಕೋಸ್ಕರ ಹೇಳಿದ್ರು ಅವನು ಕೆಲಸನೂ ಮಾಡಲ್ಲ, ಏನಿಲ್ಲ. ಅದಕ್ಕೆ ಬೇಜಾರಾಗಿ ನಾನು ಇವಾಗ ಡೈವರ್ಸ್ ಕೊಡ್ತಾ ಇದ್ದೀನಿ ಸರ್. ಸರಿ ಆಯಿತು, ಹೋಗ್ಬಿಟ್ಟು ಎಲ್ಲ ಮಾಹಿತಿ ತಿಳ್ಕೊಂಡು ನಾನು ನಿಮಗೆ ಸ್ಟೇಷನಿಗೆ ಬರೋಕ್ಕೆ ಹೇಳ್ತೀವಿ. ಏನಾದರೂ ವಿಚಾರಣೆ ಇದ್ದರೆ ಬರಬೇಕಾಗುತ್ತೆ. ಕಂಪ್ಲೇಂಟ್ ಬರ್ಕೊಬರೋಗ್ರಿ. ಅಲ್ಲಿ ಹೊರಗಡೆ ಹೋಗಿ ಒಂದಲ್ಲಿ ಪೇಪರ್ ತೊಗೊಂಡು ನೀವು ಕಂಪ್ಲೇಂಟ್ ಬರೀರಿ. ಏನು ಯಾವಾಗ ಆಗಿದೆ ಮದುವೆ, ಹೆಂಗೆ, ಅರೇಂಜ್ ಮ್ಯಾರೇಜಾ, ರಿಜಿಸ್ಟರ್ ಮ್ಯಾರೇಜ್ ಆಯಿತಾ, ಏನು ಲವ್ ಮ್ಯಾರೇಜಾ, ಎಲ್ಲನ ನಮಗೆ ಡೀಟೇಲ್ಸ್ ಕೊಟ್ಬಿಟ್ಟು ನೀವು ಆಮೇಲೆ ಹೋಗಿ ನಾವು ವಿಚಾರಣೆ ಮಾಡ್ತೀವಿ. ಸರಿ ಸರ್, ಆಯಿತು. ಹೆಂಗಾದರೂ ಮಾಡಿ ನೀವೇ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸರ್. ನೀವೇ ನಮ್ಮನ್ನು ಕಾಪಾಡಬೇಕು ಸರ್, ನೀವೇ ನಮ್ಮನ್ನು ಕಾಪಾಡಬೇಕು. ಅಲ್ಲಿ ನೋಡಿ ಒಂದು ಪೇಪರ್ ತಗೊಂಡು ಹೋಗಿ ಬರ್ಕೊಡೋಣ. ಏನು ಮಾಡೋಕ್ಕಾಗಲ್ಲ, ಇವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ಅನ್ಕೊಬಿಟ್ಟವ್ರು. ನೋಡು ಮಾಡ್ತೀವ ಇಲ್ಲ, ನಾವೆಂಥವ್ರು ಅಂತೇಳಿ ಗೊತ್ತಾಗಬೇಕು. ನೋಡಿ, ಇನ್ನೂ ಚಿಕ್ಕ ವಯಸ್ಸು, ಜೀವನ ಹಾಳು ಮಾಡ್ಕೊಬಿಡ್ತಾರೆ, ಹೇಳಿದ್ರೆ ಕೇಳಲ್ಲ. ಅಯ್ಯೋ, ವರ್ಷಿತಾ ಮೇಡಮ್ ಫೋನ್ ಮಾಡಿರಿ. ಸರಿ ಸರ್, ಅವ್ರು ಕಂಪ್ಲೇಂಟ್ ಬರ್ಕೊಟ್ಟ ಮೇಲೆ ಫೋನ್ ಮಾಡ್ತೀನಿ. ಬೆಳಗ್ಗೆಯಿಂದ ಒಂದು 25 ಸತಿ ಫೋನ್ ಮಾಡಿದ್ರಮ್ಮ, ನಾನು ರಿಸೀವ್ ಮಾಡೋಕ್ಕೆ ಹೋಗಿಲ್ಲ. ಬೇರೆ ನಂಬರಿಂದ ಎಲ್ಲ ಮಾಡ್ಯವ್ರೆ. ನಾನು ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗಿಲ್ಲ. ಚೆನ್ನಾಗಿ ಆಟ ಆಡಿಸ್ಬೇಕು ಅವಳನ್ನ ಅಂತೇಳಿ. ಮತ್ತೆ ಸರಿಯಾಗಿ ಆಟ ಆಡಿಸ್ಬೇಕು. ಅದೆಲ್ಲಿ ಏನು ಮಾಡ್ತಾರೆ ನೋಡೇ ಬಿಡೋಣ. ನೋಡೋಣ ಅದೆಲ್ಲಿ ಏನು ಮಾಡ್ತಾರೆ, ಏನು ಎತ್ತ ಎಲ್ಲ ನಾನು ನೋಡೇ ಬಿಡ. ಅದೇನಾಗುತ್ತಾ ಆಗಲಿ. ಹೊಟ್ಟೆಲಿ ಕೊಡಬಾರ್ದು. ನಮಗೆ ಕೊಡೋಕೆ ಇಷ್ಟ ಇಲ್ಲ. ನಾವು ಒಪ್ಪು ಮದುವೆ ಮಾಡ್ಕೊಂಡಿದ್ದೀವಿ. ನಾವೇನು ಅವಳನ್ನ ಕೆಲ್ಸಕ್ಕೆ ಕಳಿಸ್ಲಿ, ಕೆಲ್ಸಕ್ಕೆ ಹೋಗು ಅಂದಿಲ್ಲ, ನಾವೇನು ಮಾಡಿಲ್ಲ. ಅವಳಿಗೆ ಊಟ ಬಟ್ಟೆ ಎಲ್ಲ ಸೌಕರ್ಯ ಎಲ್ಲ ನಿಮ್ಮದೇ ಕೊಡ್ತಾ ಇದೀವಿ. ಇನ್ನೂ ಏನು ಬೇಕಿದ್ಕಿನ್ನ ನಮ್ಮ ಮನೆಗಿರೋ ಅಷ್ಟು ನೆಮ್ಮದಿ ಇನ್ಯಾರ ಮನೆಯಾಗೂ ಇಲ್ಲ ಅಂತ ಹೇಳೋಣ. ಅವಳು ಕಂಪ್ಲೇಂಟ್ ಕೊಟ್ರು. ಇನ್ಯಾರು ಇದ್ದಾರಮ್ಮ ಅವಳಿಗೆ ಕೊಡೋಕ್ಕೆ? ನನ್ನ ಮಗ ಹೋಗೋಕ್ಕೆ ಅವನು ಹುಟ್ಟುಲ್ ಕಚಡ ನನ್ನ ಮಗ. ಅವರು ಅವನೇನ ಹೋಗಿ ತಿಕ್ಲಿ ಇದ್ದಂಗೆ ಇದ್ದಾಳೆ ಅಂತ ಹುಡುಗಿನ ಮದುವೆ ಆಗಿದ್ದಾನೆ. ಹೋಗಿ ಅಲ್ಲು ಇಟ್ಟಿಟ್ಟಾಗಲ ಕೆರೆ ಸಿಪ್ಪಾಗ್ಯಾವೆ. ಅಂತ ಹುಡುಗಿನ ಮದುವೆ. ಇವನಿಗೆ ಹೋಗೋಕ್ಕೂ ಅಂತ ಇದಿಲ್ಲ. ಅವ್ರು ಇನ್ನೇನು ಮಾತಾಡ್ಸಲ್ಲ. ಈಗಾಗನ ಇವನು ಗುಂಡ ಅವರೆಲ್ಲ ಇವ್ರನ್ನ ಮಾತಾಡ್ಸಲ್ಲ. ಇನ್ಯಾರು ಇದ್ದಾರಮ್ಮ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ? ಯಾರೂ ಇಲ್ಲ. ಅವ್ರಿಗೆ ಸಪೋರ್ಟ್ವಾಗಿ ನಿಂತ್ಕೊಂಬಕ್ಕೆ ಯಾರೂ ಇಲ್ಲ ಕಣಮ್ಮ. ಅಲ್ಲ, ಡೈವರ್ಸ್ ಕೊಟ್ರು ಅವಳನ್ನ ಮದುವೆ ಆಗಾರ ಇನ್ಯಾರು ಇದ್ದಾರೆ? ಯಾರು ಇಲ್ಲ ಮದುವೆ ಆಗಾರ. ಮದುವೆ ಆಗಾರ ಇನ್ಯಾರು ಇದ್ದಾರೆ ಅವಳನ್ನ ಮದುವೆ ಆಗಾರ ಯಾರನ್ನ ಇದ್ರೆ ತಾನೆ. ನಿನಗೆ ಬೇಕಾದರೆ ಪಾಪ ಎಲ್ಲಾದ್ರೂ ತುಡುಕ್ ತಂದು ಮಾಡ್ತೀನಿ, ನನಗೇನದು ಕಷ್ಟ ಅಲ್ಲ. ಆದರೆ ಅವಳನ್ನ ಆಗಲ್ಲ ಯಾರೂ. ಅವಳು ಅಂದ್ಕೊಂಡಿರ್ಬೋದು ನಾನು ಹಂಗೆ ಹಿಂಗೆ ಅಂತೇಳಿ ಅವಳೆಲ್ಲ ಯೋಚನೆ ಮಾಡ್ಬೋದು. ಯಾವುದು ಆಗಲ್ಲ ಯೋಚನೆ ಮಾಡಿದರೆ. ಅನುಭವಿಸ್ಲಿ ಬಿಡಮ್ಮ, ಅನುಭವಿಸ್ದಾಗ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ನಾವಂತೂ ಡೈವರ್ಸ್ ಕೊಡಲ್ಲ ಅಂತ ಚೆನ್ನಾಗಿ ಆಟ ಆಡಿಸ್ಬೇಕಷ್ಟೇ. ಏನು ಬೇಕು ತಂದು ಹಾಕ್ತೀವಿ. ಯಾರೇ ಬರಲಿ ಹೇಳಿ ಸರಿಯಾಗಿ ಉತ್ತರ ಕೊಡು. ಎಂಥ ದೊಡ್ಡ ಯಾರನ್ನೇ ಕರ್ಕೊಂಬರ್ಲಿ ಹೇಳು, ನಾವು ಸರಿಯಾಗಿ ಉತ್ತರ ಕೊಡ್ಬೇಕಷ್ಟೇ. ಡೈವರ್ಸ್ ಕೊಡ್ದಂಗಿದ್ರೆ ಅವಳು ಏನು ಮಾಡೋಕ್ಕಾಗಲ್ಲ. ಅವಳೇನು ಮಾಡ್ತಾಳೆ? ಏನು ಮಾಡೋಕ್ಕಾಗಲ್ಲ. ಅವಳಿಗೆ ಡೈವರ್ಸ್ ಕೊಡೋಕ್ಕೆ ಸುಮ್ಮನೆ ಎದುರಿಸ್ತಾ ಇದ್ದಾಳೋ ಏನೋ. ಅದೇ ಮತ್ತೆ ಸುಮ್ಮನೆ ಹೆದರಿಕೆ ಅಂತಾರೆ ಇವರು ಅಂತೇಳಿ ಡೈವರ್ಸ್ ಕೊಡ್ತೀನಿ ಅಂತ ಎದುರಿಸ್ತಾ ಇದ್ದಾಳೆ ಎಲ್ಲನ. ನನ್ನ ಮಗ ಬಂದು ಅವನಿಗೂ ಯಾತಿಲ್ಲ ಕಣಮ್ಮಲ್ಲಿ. ಕೆಲ್ಸಕ್ಕೆ ಹೋಗಲ್ಲ, ದುಡಿಯಲ್ಲ, ಏನಿಲ್ಲ, ಹುಟ್ಟು ಲೋಪರ್ ನನ್ನ ಮಗ. ಅವನು ಅಂತ ಕೇಳಿ ಯಾತಿಲ್ಲ, ಏನಿಲ್ಲ. ಅವನಿಗೇನು ಮಾಡ್ತಾನೆ. ನಾನು ಇನ್ನೇನು ಮಾಡೋಕ್ಕಾಗಲ್ಲ, ಏನಿಲ್ಲ ಅವನ ಕೈಲಿ. ನಾವು ಅದಕ್ಕೇ ನಮ್ಮ ಪಾಡಿಗೆ ನಾವು ಸುಮ್ಮನೆ ಹಿಂಗೇನೆ ಚೆನ್ನಾಗಿ ಆಟ ಆಡ್ಸೋದು ಕಲಿಬೇಕಷ್ಟೇ. ಏನೂ ಕೊಡಲ್ಲ. ಕೊಡ್ತೀವಿ, ಇನ್ನೂ ಸದ್ಯಕ್ಕೆ ಕೊಡಲ್ಲ. ಕೊಡ್ತೀವಿ, ಈಗ ಕೊಡಲ್ಲ. ಕೊಡ್ತೀವಿ, ಇನ್ನೊಂದೆರಡು ದಿನ ಕೊಡಲ್ಲ. ಅಷ್ಟೇ. ಮಾತಾಡಬೇಕು ಯಾರೇ ಆಗಲಿ. ಅಪ್ಪ ಅದನ್ನ ಹೇಳಿರೋದು ನಾನು. ಅಷ್ಟೇ. ನಮಗೆ ಈಗ ಒಳ್ಳೆ ಸೊಸೆ ಅಂದ್ಕೊಂಡಿದ್ದೀವಿ, ನಾವು ಒಳ್ಳೆಯವರು, ನಾವು ಒಳ್ಳೆತನದಿಂದ ನೋಡ್ಕೊಂತೀವಿ, ನಾವು ಹಿಂಗೆ ಅಂತ ಹೇಳ್ಬೇಕು. ಯಾರೇ ಬರಲಾಳ ಅಷ್ಟೇ. ಹಂಗೆ ಹೇಳೋದು ಒಳ್ಳೇದು. ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ತಲೆ ಕೆಡಿಸ್ಕೊಂಡಷ್ಟು ಭಾಳ ತಲೆ ಕೆಡುತ್ತೆ. ಬೆಳಗ್ಗೆಯಿಂದ 25 ಸತಿ ಫೋನ್ ಮಾಡೇಳಿ, 25 ಸತಿಗೆ ಒಂದು ಸತಿನೂ ರಿಸೀವ್ ಮಾಡಿ ಅಲೋ ಅಂತ ಅಂದಿಲ್ಲ. ಹಂಗೆ ಆಟ ಆಡಿಸ್ತಾ ಇದ್ದೀವಿ ಅವಳನ್ನ. ಕೊಡಲ್ಲ, ಹೆಂಗೆ ಇರಲಿ ಹೇಳು ಅಂತಲೇ ಹೇಳೋದು ನಾವು ಅಷ್ಟೇ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.